ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಇವತ್ತು ನಾವಿಲ್ಲಿ ಕೇಂದ್ರ ಜುಮಾ ಮಸೀದಿಯ ವಠಾರದಲ್ಲಿದ್ದೇವೆ. ಬಹುಮಾನ್ಯರಾದಂಥ ಖ್ಯಾತ ವಿದ್ವಾಂಸರು, ಎಲ್ಲರ ಮನಸ್ಸನ್ನು ಸೆಳೆದಂಥ ಒಬ್ಬ ಮೇಧಾವಿ ಹಿರಿಯರಾದಂಥ ಖಾಜಿ ಶೇಖುನಾ ತ್ವಾಖಾ ಉಸ್ತಾದರವರ ಅಗಲಿಕೆಯು ನಮ್ಮನ್ನು ಇವತ್ತಿಲ್ಲಿ ಸೇರಿಸಿಕೊಂಡಿದೆ. ಈ ಮಹಾನ್ ವ್ಯಕ್ತಿತ್ವ ಬರೀ ಧಾರ್ಮಿಕ ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವು ಯಾವ ರೀತಿ ಇರಬೇಕು ಎಂಬುದನ್ನು ಸಂಪೂರ್ಣವಾದಂಥ ಒಂದು ವಿಚಾರವನ್ನು ಜನಸಾಮಾನ್ಯರಿಗೆ ಸರಳವಾಗಿ, ಸುಲಭವಾಗಿ, ಮಾದರಿಯಾಗಿ ತೋರಿಸಿಕೊಟ್ಟಂಥ ಒಂದು ಮಹಾನ್ ಚೇತನ. ಈ ಮಹಾನ್ ಚೇತನವು ನಮ್ಮ ಉಳ್ಳಾಳಕ್ಕೆ ಭಾಳ ಹತ್ತಿರವಾಗಿ ಕೆಲವು ಸಮಯಗಳ ಹಿಂದೆ ನಮ್ಮೊಂದಿಗೆ ಸೇರಲಿಕ್ಕೆ ಅಲ್ಲಾಹನ ಕಡೆಯಿಂದ ನಮಗೊಂದು ಅವಸರ ಸಿಕ್ಕಿತು. ಆ ಅವಸರದಲ್ಲಿ ನಾನೊಬ್ಬ ವಿದ್ವಾಂಸ, ನಾನೊಬ್ಬ ಖಾಜಿ ಎಂಬ ವಿವರವನ್ನು ನೋಡದೆ ಇಡೀ ಒಂದು ಸಮಾಜಕ್ಕೆ ನೇತೃತ್ವ ಕೊಡುವಂಥ ಮಹತ್ತರವಾದಂಥ ಜವಾಬ್ದಾರಿ ವಹಿಸಿಕೊಂಡು ನಮ್ಮ ಊರಿನ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಎಲ್ಲರ ಮನೆಯಲ್ಲಿದ್ದು ಕೂಡ ಅವರ ಹೆಸರು ಅಚ್ಚಳಿಯದೆ ಉಳಿಯುವಂಥ ಒಂದು ವ್ಯವಸ್ಥೆಗೆ ಕಾರಣವಾಗಿದೆ ಎಂದು ಈ ಸಂದರ್ಭದಲ್ಲಿ ನಾನು ಸ್ಮರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶ್ರೀಯುತರ ಧಾರ್ಮಿಕ ಬೋಧನೆ ಮತ್ತು ಅವರ ಮಾರ್ಗದರ್ಶನ ನಮಗೆಲ್ಲರಿಗೂ ಒಂದು ಉತ್ತಮ ರೀತಿಯಲ್ಲಿ ಅದು ಒಂದು ದೀನಿಯಾದ ಒಂದು ಉದಾತ್ತವಾದಂಥ ಒಂದು ಫಲ ನೀಡುವಂಥ ಕಾರ್ಯಕ್ಕೆ ಸಹಕಾರಿಯಾಗಲಿ ಅಂತ ಹೇಳಿ ಪ್ರಾರ್ಥಿಸ್ತಾ, ಶ್ರೀ ಖಾಜಿ ಅವರ ಈ ಒಂದು ಅಗಲಿಕೆ ಅವರ ಕುಟುಂಬಸ್ಥರು ಮತ್ತು ಊರಿನ ಸಮಸ್ತ ಜನರಿಗೆ ಒಂದು ದುಃಖವನ್ನು ತಡೆಯುವಂಥ ಆ ಶಕ್ತಿಯನ್ನು ಕೂಡ ಅಲ್ಲಾಹನು ನೀಡಲಿ ಅಂತ ಪ್ರಾರ್ಥಿಸಿ, ನಮ್ಮ ಖಾಜಿಗಳ ಒಂದು ಅಂತ್ಯಕ್ರಿಯೆ ಇವತ್ತು ನಾಳೆಯಾಗಿ ನಡೆಯಲಿಕ್ಕಿದೆ ಅಂತ ತಿಳಿದು ಬಂದಿದೆ. ಅವರ ಮಗಫಿರತ್ತು ಒಳ್ಳೆಯದಾಗಲಿಕ್ಕೆ ಅಂತ ಹೇಳಿ ಪ್ರತಿಯೊಬ್ಬ ಮುಸಲ್ಮಾನನು ಕೂಡ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿಕೊಂಡು ನಾನು ನನ್ನ ಮಾತನ್ನು ಮುಗಿಸಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್.